ನಮಸ್ಕಾರ ಎಲ್ಲರಿಗೂ. ಕೊನೆಗೂ ಮತ್ತೆ US ಹೋಗೋ ಟೈಮ್ ಬಂತು. ಪಪ್ಪ ಬರಕ್ ಆಗ್ಲಿಲ್ಲ ನಮ್ ಜೊತೆ, ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ. ಅಂಡ್ ನಾನೇ ಹೇಳ್ದೆ ಬೇಡ ಅಂತ ಕೂಡ, ಯಾಕಂದ್ರೆ ನಂಗೆ ತಡ್ಕೊಳಕ್ ಆಗಲ್ಲ ಅಳೋದು. ಸೊ ಪಪ್ಪಾಗ್ ಬಾಯ್ ಹೇಳಿ ಇನ್ನ ಬಸ್ ಹತ್ತಿದ್ವಿ. ಸೊ ಈಗ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ನನ್ನ ಸಣ್ಣ ತಂಗಿದು ಕೈ ಅದು, ಲೈಕ್ ಅವಳಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ. ಅವಳು ನನ್ನ ತುಂಬಾ ಮಿಸ್ ಮಾಡ್ಕೊತಾಳೆ ಅಂತಂದೇಳಿ ನನ್ನ ಪಕ್ಕನೇ ಕುತ್ಕೊಂಡಿದ್ಲು ದ ಹೋಲ್ ಬಸ್ ಜರ್ನಿ. ಯಾ, ಸೊ ಇನ್ನ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಸ್ವಲ್ಪ ಔಟ್ಸ್ಕರ್ಟ್ಸ್ನಲ್ಲಿ ಇದ್ವಿ. ಅಂಡ್ ಅಲ್ಲಿ ನಮ್ಮ ಅಣ್ಣ ಅವ್ರ ಮನೆಗೆ ಹೋಗ್ಬೇಕು. ಸೊ ಮೆಟ್ರೋ ತಗೊಂಡು ಬಸ್ ತಗೊಂಡು ಅಲ್ಲಿಂದ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಇನ್ನ ಹೋದ್ವಿ ನಮ್ಮ ಅಣ್ಣ ಅವ್ರ ಮನೆಗೆ. ಸೊ ನೈಟ್ ಅಲ್ಲೆಲ್ಲ ಸ್ಟೇ ಆಗಿ ಆಮೇಲೆ ಮಾರ್ನಿಂಗ್ ಇತ್ತು ನನ್ನ ಫ್ಲೈಟ್ 11:30ಗೆ. ಸೊ ಅರೌಂಡ್ 6:37ಗೆ ಬಿಟ್ಬಿಟ್ವಿ ನಾವು. ಅಣ್ಣ, ನಮ್ಮಮ್ಮ ಮತ್ತೆ ನನ್ನ ತಂಗಿ ಬಂದ್ರು ನನ್ನ ಬಿಡಕ್ಕೆ. ಏನೋ ಒಂಥರ ಕನ್ಫ್ಯೂಸ್ಡ್ ಫೀಲಿಂಗ್, ಒಂಥರ ಹೆವಿ ಹಾರ್ಟ್. ಅದು ದುಃಖದಲ್ಲಿದ್ದೀನಿ ಅಂತ ಅಂದ್ರೂ ಕೂಡ ಮುಖದಲ್ಲಿ ಖುಷಿಯಾಗಿರ್ಬೇಕು, ಬಿಕಾಸ್ ಅದೇ ರೀತಿ ಅಲ್ವಾ ನಾವು ಸ್ಟ್ರಾಂಗ್ ಆಗಿರೋಕ್ಕಾಗೋದು. ನನ್ನ ತಂಗಿ ತುಂಬಾ ಅಳ್ತಿದ್ಲು, ಮಮ್ಮಿನೂ ತುಂಬಾ ಹತ್ರು. ಅಂಡ್ ಏರ್ಪೋರ್ಟ್ ಒಳಗೆ ಹೋದೆ, ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟರು, ಚೆಕ್ ಇನ್ ಎಲ್ಲ ಆಯಿತು. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟರ್ಮಿನಲ್ 2 ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಆ್ಯಂಡ್ ಏನೋ ತುಂಬ ಆಸ್ಥೆಟಿಕ್ ಆಗಿದೆ. ಆ್ಯಕ್ಚುಲಿ ಒಂದು 3-4 hours ಮುಂಚೆ ಬಂದರೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಮಸ್ಕಾರ ಎಲ್ಲರಿಗೂ. ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿದ್ದೀನಿ. ಎಸ್, ಫ್ಲೈಟ್ ಇದೆ ಇನ್ನೊಂದು ಹಾರ್ನಲ್ಲಿ. ಚೆಕ್-ಇನ್ ಎಲ್ಲ ಆಯಿತು. ಆನ್ಲೈನ್ ಚೆಕ್ಕಿಂಗ್ ಬರಲಿಲ್ಲ ಮಾಡೋಕ್ಕೆ. ಸೊ ಇಲ್ಲೇ ಏರ್ಪೋರ್ಟ್ನಲ್ಲೇ ಮಾಡಿದೆ. ಸೀರಿಯಸ್ಲಿ ನನ್ನ ಜೀವನದಲ್ಲಿ ಏನಕ್ಕೆ ಅಷ್ಟು ಭಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಲಗೇಜ್ ಮಾತ್ರ 23 kg ಒಳಗಿದ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಿರುತ್ತೆ. ಆ್ಯಂಡ್ ಲಿಟ್ರಲಿ ಇವತ್ತು ಅವ್ರು ಚೆಕ್ ಮಾಡೋವಾಗ ಹಾರ್ಟ್ ಬೀಟ್ ಹೇಗೆ ರೇಸ್ ಆಗ್ತಿತ್ತು ಅಂದರೆ ನನಗೆ ಏನು 22.9, 22.7 ಈ ಥರ ಬರ್ತಿದೆ ನನ್ನದು ಲಗೇಜ್ದು ವೆಯ್ಟು. ಆ್ಯಂಡ್ ದೆನ್ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದೆ. ಆ್ಯಂಡ್ ಬೈ ಮಿಸ್ಟೇಕ್ ಒಂದು ಸೀಸರ್ ಇಟ್ಕೊಂಡಿದ್ದೆ ಸಣ್ಣದು, ಲೈಕ್ ಐಬ್ರೋಸ್ ಶೇಪ್ ಮಾಡ್ಕೊಳಕ್ಕಂತ. ಆ ಸೀಸರ್ ಸ್ಕ್ಯಾನ್ನಲ್ಲಿ ಚೆಕ್ ಆಗಿದೆ ಆ್ಯಂಡ್ ತೆಗೆದ್ಬಿಟ್ರೆ ಅದನ್ನ. ಹೋಗ್ಲಿ ಬಿಡು ಅಂತ ಬಿಟ್ಟೆ. ಇಂಡಿಯಾ ಅಳೋ ಸೆಷನ್ ಎಲ್ಲ ಆಯಿತು ನಂದು. ಅಳೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಈಗ ವ್ಲಾಗ್ ಮಾಡ್ತಿದ್ದೀನಿ. ಲಿಟ್ರಲಿ ಅರೌಂಡ್ 3 months ನಾನು ಇದ್ದಿದ್ದು ಇಂಡಿಯಾದಲ್ಲಿ. ಈಗ ಮತ್ತೆ ಎಲ್ಲ ಬಿಟ್ಟು ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ, ಲೈಫ್ ನಾನೇ ಚೂಸ್ ಮಾಡ್ಕೊಂಡಿದ್ದು. ಐ ಹ್ಯಾವ್ ಟು ಡೂ ಸಮಥಿಂಗ್. ನಾನೇ ಗುಂಡಿ ತೋಡ್ಕೊಂಡಿದ್ದು. ಸೊ ನಾನೇ ಮೇಲೆ ಬರಬೇಕೀಗ. ನೆಕ್ಸ್ಟ್ ಅನೌನ್ಸ್ ಮಾಡಿದ್ರು ಒಳಗೆ ಹೋಗ್ಬೋದು ಅಂತ. ಸೊ ನನ್ನ ಕ್ಯಾಬಿನ್ ಬ್ಯಾಗ್ ಎಲ್ಲ ತೊಗೊಂಡು ಒಳಗೆ ಹೋದೆ. ಇನ್ನು ಅದನ್ನು ಚೆಕ್ ಇನ್ ಆಯಿತು ಆ್ಯಂಡ್ ಫ್ಲೈಟ್ ಒಳಗೆ ಹೋಗ್ಬಿಟ್ಟೆ. ಕುತ್ಕೊಂಡಿದ್ದ ತಕ್ಷಣ ಮತ್ತೆ ನನಗೆ ಅಳು ಬಂತು. ಲೈಕ್ ಏನೂ ಗೊತ್ತಿಲ್ಲ, ನಾನೇ ಚೂಸ್ ಮಾಡ್ಕೊಂಡಿದ್ದು ಲೈಫ್, ಆದರೂ ನಾನೇ ಅಳ್ಬೇಕು. ತುಂಬ ಮಿಸ್ ಮಾಡ್ಕೊತೀನಿ ಫ್ಯಾಮಿಲಿನ, ಫ್ರೆಂಡ್ಸ್ನ, ಲವ್ಡ್ ಒನ್ಸ್ನ ಎಲ್ಲ. ಆ್ಯಂಡ್ ಫ್ಲೈಟ್ ಮೂವ್ ಆಯಿತು. ಮೂವ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ಇನ್ನು ಸ್ನ್ಯಾಕ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ನಟ್ಸ್ ಎಲ್ಲ ಇತ್ತು, ಕ್ರ್ಯಾಕರ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬೋರ್ ಹೊಡಿತಿತ್ತು ತುಂಬ. ಏನೋ ಒಂದು ಮೂವಿ ಹಚ್ಕೊಂಡು ಕೂತೆ. ನೆಕ್ಸ್ಟ್ ಆಮೇಲೆ ಲಂಚ್ ಕೊಟ್ಟರು. ಲಂಚ್ ಚೆನ್ನಾಗಿತ್ತು. ನಾನು ಟ್ರಾವೆಲ್ ಮಾಡಿದ್ದು ಸಿಂಗಾಪುರ್ ಏರ್ಲೈನ್ಸ್. ಫುಡ್ಡೆಲ್ಲ ತುಂಬಾ ಚೆನ್ನಾಗಿತ್ತು. ಇಂಡಿಯನ್ ಕ್ಯೂಸಿನೇ ಇತ್ತು ಎಲ್ಲ. ಇದೊಂದು ಸ್ನ್ಯಾಕ್ಸ್ ಕೊಟ್ಟಿದ್ರು, ಕರ್ಡ್ ಇತ್ತು, ಉಪ್ಪಿನಕಾಯಿ, ಸ್ವೀಟ್ ಎಲ್ಲ ತುಂಬ ಚೆನ್ನಾಗಿತ್ತು.
ಸೊ ಸಿಂಗಾಪುರ್ ಏರ್ಪೋರ್ಟ್ ರೀಚ್ ಆದ್ವಿ ಅಂಡ್ ಸಿಂಗಾಪುರ್ ಏರ್ಪೋರ್ಟ್ ನಲ್ಲಿ ಒಂದ್ ಟರ್ಮಿನಲ್ ಇಂದ ಇನ್ನೊಂದು ಟರ್ಮಿನಲ್ಗೆ ಸ್ಕೈ ಟ್ರೈನ್ ಅಂತ ಬರುತ್ತೆ. ಇಟ್ಸ್ ಲೈಕ್ ಅ ಮೆಟ್ರೋ. ಸೊ ನಾವ್ ಅಲ್ಲಿ ಒಳಗಡೆ ಎಲ್ಲ ಟ್ರಾವೆಲ್ ಮಾಡಕ್ಕೆ ಅದನ್ನೇ ಯೂಸ್ ಮಾಡ್ಬೇಕಂತೆ. ತುಂಬಾ ಚೆನ್ನಾಗಿತ್ತು ಅಂಡ್ ಅಷ್ಟು ಟೈಮ್ ಇರ್ಲಿಲ್ಲ ಎಲ್ಲ ನೋಡಕ್ಕೆ, ಬಿಕಾಸ್ ಫಸ್ಟ್ ಫ್ಲೈಟ್ ತುಂಬಾ ಡಿಲೇ ಆಗ್ಬಿಟ್ಟಿತ್ತು ಟರ್ಬ್ಯುಲೆನ್ಸ್ ಇಂದ. ಸ್ವಲ್ಪ ರಿಗ್ರೆಟ್ ಇದೆ, ನೋಡ್ಬೇಕಿತ್ತು ಅಂತ. ಸೊ ನಾನು ಸಿಂಗಾಪುರ್ ಟು LAX ಹೋಗೋ ಫ್ಲೈಟ್ನಲ್ಲಿದ್ದೀನಿ ಆ್ಯಂಡ್ ಸಿಂಗಾಪುರ್ ಏರ್ಪೋರ್ಟ್ದು ವ್ಲಾಗ್ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಟೈಮ್ ಇರಲಿಲ್ಲ. ಫಸ್ಟ್ ಫ್ಲೈಟ್ ಸ್ವಲ್ಪ ಡಿಲೇ ಆಯಿತು ಬಿಕಾಸ್ ಆಫ್ ಟರ್ಬ್ಯುಲೆನ್ಸ್ ಆ್ಯಂಡ್ ಆಲ್. ವೆದರ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಅದು ಡಿಲೇ ಆಗಿದ್ದರಿಂದ ಲೇಓವರ್ ಟೈಮ್ ಕೂಡ ಶಾರ್ಟ್ ಆಗಿಬಿಡ್ತು ಆ್ಯಂಡ್ ಅಷ್ಟು ಟೈಮ್ ಇರಲಿಲ್ಲ ವ್ಲಾಗ್ ಎಲ್ಲ ಮಾಡೋಕ್ಕೆ. ಈಗ ಅರೌಂಡ್ 15 to 16 hours ಫ್ಲೈಟ್. ಸೀರಿಯಸ್ಲಿ ಏನು ಮಾಡ್ತೀನಿ ಗೊತ್ತಾಗ್ತಿಲ್ಲ. ಈಗ ಸಿಂಗಾಪುರ್ ಚಂಗಿ ಏರ್ಪೋರ್ಟ್ನಲ್ಲಿ ಅರೌಂಡ್ 8:30 ಆಗಿದೆ ಟೈಮ್. ಮೇ ಬಿ ಇನ್ನೊಂದು 1/2 hour 45 minutesನಲ್ಲಿ ಟೇಕ್ ಆಫ್ ಆಗುತ್ತೆ. ಸಿ ಆಲ್ ಇನ್ LA. ಮತ್ತೆ ಅದೇ ಸ್ನ್ಯಾಕ್ಸ್ ಕೊಟ್ಟರು. ಈ ಟೈಮ್ ಆದರೆ 2 ಇಸ್ಕೊಂಡಿದ್ದೆ ನಾನು. ನನ್ನ ಫೇವ್ರೆಟ್ ಮೂವಿ ನೋಡ್ತಿದ್ದೆ, ದಿ ನೋಟ್ಬುಕ್. ಆ್ಯಂಡ್ ಆಮೇಲೆ ಊಟ ಎಲ್ಲ ಕೊಟ್ಟರು. ಡೆಸರ್ಟ್ ಎಲ್ಲ ಸಿಮಿಲರ್ ಇತ್ತು ಪ್ರೀವಿಯಸ್ ಫ್ಲೈಟ್ ಇಂದೆ. ಆ್ಯಂಡ್ ಆಲ್ಮೋಸ್ಟ್ ಇವ್ರದ್ದು ಜ್ಯೂಸಸ್ ಆಗಲಿ ಆ್ಯಂಡ್ ಸ್ವಲ್ಪ ಫುಡ್ ಕೂಡ ಸೇಮೇ ಇರುತ್ತೆ, ಬಟ್ ಸ್ವಲ್ಪ ಐಟಮ್ಸ್ ಮಾತ್ರ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಆಮೇಲೆ ದಿ ಲೈಫ್ ಆಫ್ ಪೈ ಮೂವಿ ನೋಡ್ತಿದ್ದೆ. ಇದು ನಾನು ಸಣ್ಣವಳಿದ್ದಾಗ ನೋಡಿದ್ದು ಆ್ಯಂಡ್ ಭಾಳ ದಿನ ಆದ್ಮೇಲೆ ನೋಡ್ತಿದ್ದೆ ಇದನ್ನ. ಇನ್ನೇನು ಎಲ್ಲೇ ಹತ್ರ ಬಂತು. ಸೀರಿಯಸ್ಲಿ ನೈಟ್ ಟೈಮ್ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ, ಲೈಕ್ ಕಂಪ್ಲೀಟ್ಲಿ ಫುಲ್ ಆಫ್ ಲೈಟ್ಸ್. ಆ ರೋಡ್ಸ್ ಆಗಿರ್ಲಿ ಅಂಡ್ ಸ್ವಲ್ಪ ಸ್ಟೇಡಿಯಮ್ಸ್ ಕಾಣ್ತಿತ್ತು ಅಂಡ್ ಓಪನ್ ಸ್ಪೇಸಸ್ ಇತ್ತು. ಸೊ ಎಸ್, LAX ಏರ್ಪೋರ್ಟ್ಗೆ ಬಂದ್ವಿ. ಇದು ಮ್ಯಾಂಡೇಟರಿ ಪಿಕ್ಚರ್. ಇಮಿಗ್ರೇಷನ್ ಟೈಮ್ನಲ್ಲೆಲ್ಲ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ, ತುಂಬಾ ಸ್ಟ್ರಿಕ್ಟ್ ಇರುತ್ತೆ ರೂಲ್ಸ್ ಅಲ್ಲಿ. ಸೊ ಮನೆ ರೀಚ್ ಆದೆ ಕ್ಯಾಬ್ನಲ್ಲಿ. ಹೇ ಗಾಯ್ಸ್, ಸೊ US ಲ್ಯಾಂಡ್ ಆದೆ, ಲಾಂಗ್ ಬೀಚ್ಗೂ ಬಂದೆ. ನೈಟ್ ಅರೌಂಡ್ 12:30-1 ಆಗಿತ್ತು ಮಿಡ್ ನೈಟ್ ಬರೋ ಅಷ್ಟೊತ್ತಿಗೆ. ಫುಲ್ ಜೆಟ್ಲ್ಯಾಗ್ ಆಗ್ತಿದೆ ಬಿಕಾಸ್ ಫ್ಲೈಟ್ನಲ್ಲೇ ಮಲಗಿದ್ದೆ ನಾನು ಅಕಾರ್ಡಿಂಗ್ ಟು ಇಂಡಿಯನ್ ಟೈಮಿಂಗ್ಸೆ. ಸೊ ಇಲ್ಲಿಗೆ ಬಂದಮೇಲೆ ನಿದ್ದೆ ಆಗ್ತಿಲ್ಲ. ಮೇ ಬಿ ಇನ್ನೊಂದು 2 days ಬೇಕಾಗ್ಬೋದೇನೋ ಸೆಟ್ ಆಗೋಕ್ಕೆ. ಏನು ಹೇಳ್ತೀರಾ, ಫುಲ್ ಟಯರ್ಡ್ ಆಗ್ತಿದೆ, ಫುಲ್ ಹೆಡ್ಏಕ್, ಏನೂ ಮಾಡ್ಬೇಕು ಅನಿಸ್ತಿಲ್ಲ. ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಇದೆ. ಇಷ್ಟು ದಿನ ಇಂಡಿಯಾದಲ್ಲಿದ್ದು ಈಗ ಮತ್ತೆ US ಅಂದರೆ ಏನೋ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ, ಜಸ್ಟ್ ಸ್ವಲ್ಪ ದಿನ ಅಷ್ಟೇ, ಸ್ವಲ್ಪ ಮನ್ಸು ಅಷ್ಟೇ ಅಂತ ಅಂದ್ಕೊಂಡು ಹೋಗ್ತಿರ್ಬೇಕಷ್ಟೆ. ಆ್ಯಂಡ್ ಟೈಮ್ ಕೂಡ ತುಂಬ ಬೇಗ ಹೋಗ್ತಿದೆ. ಲೈಕ್ ಲಿಟ್ರಲಿ 4th ಸೆಮಿಸ್ಟರ್ ಮುಗ್ದಿದ್ದು ಗೊತ್ತಾಗಲಿಲ್ಲ ಆ್ಯಂಡ್ 3 months ವೆಕೇಷನ್ ಮುಗ್ದಿದ್ದು ಗೊತ್ತಾಗಲಿಲ್ಲ. ಆ್ಯಂಡ್ ಇಲ್ಲಿಗೆ ಬಂದಿದ್ದು ಕೂಡ ಲೈಕ್ ಫ್ಲೈಟ್ ಕೂಡ 22 hours ರಿಯಲೈಸೇ ಆಗಲಿಲ್ಲ ನನಗೆ. ಟೈಮ್ ಮಾತ್ರ ತುಂಬ ಫಾಸ್ಟ್ ಹೋಗ್ತಿದೆ ಈ ಇಯರ್. ಇನ್ನೊಂದು ವರ್ಷ ಕೂಡ ಹೀಗೆ ಹೋಗಿಬಿಡಬೇಕು. ಆ್ಯಂಡ್ ಸಿ ಯು ಗೈಸ್.